ನಮ್ದು ಯಾವುದೋ ಒಂದು ಮಸೀದಿ ಇದೆ, ಮಸೀದಿಗೆ ಯಾರೋ ಒಬ್ಬ ತಂದ್ಬಿಟ್ಟು ಇದಕ್ಕೆ ವಿರೋಧ ಇದೆ ಅಂತ ನೋಟಿಸ್ ಕೊಟ್ಬಿಟ್ರೆ ಮುಗೀತು, ಅಲ್ಲಿಗೆ ನಮ್ಮ ಆ ಮಸೀದಿ ಆ ಇತ್ಯರ್ಥ ಆಗುವವರೆಗೂ ಸಹ ಅದು ಇತ್ಯರ್ಥದಲ್ಲೇ ಇರುತ್ತೆ ವಿನಃ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪರಿಹಾರ ಸಿಗಲ್ಲ. ಈ ರೀತಿಯಾಗಿ ಇದರಲ್ಲಿ ಹೇಳ್ತಾ ಹೋದ್ರೆ ಇದರಲ್ಲಿ ಸುಮಾರು ನ್ಯೂನತೆಗಳಿದ್ದಾವೆ. ಕೇಂದ್ರ ಸರ್ಕಾರ ತನ್ನ ನ್ಯೂನತೆಯನ್ನು ಮುಚ್ಚಿಸ್ಕೊಳ್ಳೋಕ್ಕೋಸ್ಕರ ನಮಗೆ ಪದೇ ಪದೇ ನೋಡಿ, ನಮಗೆ ಹಿಜಾಬ್ನ ಒಂದು ವಿರೋಧ ಮಾಡಿದ್ರು. ಈಗ ಹಿಂದೂ ಧರ್ಮದಲ್ಲೂ ಸಹ ವೇಲನ್ನ ಹಾಕ್ತೀವಿ, ವೇಲನ್ನು ಧರಿಸ್ತೀವಿ, ಸಂಪೂರ್ಣವಾದ ಬಟ್ಟೆ ಧರಿಸ್ತೀವಿ. ಹಾಗಾಗಿ ಇದರ ಹಿಜಾಬ್ನ ವಿರೋಧದ ಅವಶ್ಯಕತೆ ಇಲ್ಲ. ಟ್ರಿಪಲ್ ತಲಾಕ್ ತಂದ್ರು. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೂ ಕೇಂದ್ರ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸಮಾಜವನ್ನ ಆರ್ಥಿಕವಾಗಿ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅಷ್ಟೇನೆ. ಈಗ ನಾವು ಒಂದು ಎಷ್ಟೊಂದು ಮಹಿಳೆಯರಿಗೆ ಎಷ್ಟೊಂದು ಇದು ಇದೆ, ಆರ್ಥಿಕ ಹೊಣೆ ಇದೆ. ಒಂದು ಮನೆ ನಡೆಸಬೇಕು ಅಂದ್ರೆ ಒಂದು ಸಿಲಿಂಡರ್ ತರಬೇಕು ಅಂತಂದ್ರೆ 1200 ರೂಪಾಯಿ ಆಗಿದೆ. ಅದೆಲ್ಲ ಅದಕ್ಕೆ ಕೇಂದ್ರ ಸರ್ಕಾರದ ಗಮನಕ್ಕೆ ಅವೆಲ್ಲ ಹೋಗ್ತಾ ಇಲ್ಲ. ನಾವೆಲ್ಲ ಆರ್ಥಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದುಳಿದಿದ್ದೀವಿ. ಅವೆಲ್ಲ ಯಾವುದೊಂದು ಗಮನಕ್ಕೆ ತಗೊಳ್ಳದೆ ಇದು ನಮ್ಮ ಕೇವಲ ನಮ್ಮ ಸಮಾಜವನ್ನು ತುಳಿಬೇಕು ಅಂತಂದ ಒಪ್ಕೋಡ್ ಅಮೆಂಡ್ಮೆಂಟ್ ಬಿಲ್ ಜಾರಿಗೆ ತಂದಿದ್ದಾರೆ. ಇದಕ್ಕೆ ನಮ್ಮ ಎಲ್ಲ ಸಮಾಜದಿಂದ ನಮ್ಮೆಲ್ಲರ ವತಿಯಿಂದ ಇದಕ್ಕೆ ತಿದ್ದುಪಡಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಇದನ್ನು ಮಾನ್ಯ ನಮ್ಮ AC ಸಾಹೇಬರು ಸುಪ್ರೀಂ ಕೋರ್ಟ್ ಅಂತ ಗಮನಕ್ಕೆ ತರಬೇಕು. ಈ ಒಂದು ತಿದ್ದುಪಡಿಯನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕರ್ತವ್ಯ ಕೇಳ್ತಾರೆ. ಇವತ್ತೇನು ನಾನ್ ಇಸ್ಲಾಮಿಕ್ ಆರ್ಗನೈಸೇಷನ್ ನಮ್ಮ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘದ ಎಲ್ಲ ಸದಸ್ಯರು ಮತ್ತೆಲ್ಲ ಸಂಬಂಧಪಟ್ಟ ಇವತ್ತು ಬಂದು ನಮಗೆ ಏನು ಮನವಿಯನ್ನು ಕೊಟ್ಟಿದ್ದಾರೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2025 ಏನು ಇವತ್ತು ಬಿಲ್ ಆಗಿದೆ ಅದು ಆಶಾಗಳನ್ನು ತಡೆಗಟ್ಟದ ಒಂದು ಉದ್ದೇಶ. ಅದನ್ನು ಕೂಡ ಕೋರ್ಟ್ ಗಮನಕ್ಕೆ ತರಬೇಕಂತ ಕೂಡ ಹೇಳಿದೆ. ಅನೇಕ ವಿಷಯಗಳನ್ನು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ವಿಷಯಗಳನ್ನು ಮತ್ತು ವಕ್ಫ್ ನಡೆದು ಬಂದಂಥ ಹಾಗೆ ಮತ್ತು ಅದರ ಉದ್ದೇಶ ಮತ್ತು ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅದರ ಪ್ರೊಟೆಕ್ಷನ್ ಮತ್ತು ಅದರಿಂದ ಏನು ಸಮಾಜಕ್ಕೆ ಯಾವ ರೀತಿ ಅನುಕೂಲಗಳು ಆಗ್ತಿದೆ ಅದರ ಐಡೆಂಟಿಟಿ ಏನೇನು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ವಿಸ್ತೃತವಾಗಿ ಮಾತಾಡಿದ್ದಾರೆ. ಮತ್ತು ಮೆಮೊರಂಡಮ್ ಕೂಡ ತಾವೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾವೀಗ ಸರ್ಕಾರದ ಗಮನಕ್ಕೆ ಮತ್ತು ಕೋರ್ಟ್ ಗಮನಕ್ಕೆ ತರಬೇಕಂತ ಸರ್ಕಾರದಿಂದ ಕೋರ್ಟ್ ಸರ್ಕಾರದ ಗಮನಕ್ಕೆ ನಾವು ತ್ವರಿತವಾಗಿ ಏನು ಮನವಿಯನ್ನು ಕೊಟ್ಟಿದ್ದ ಅಂಶಗಳನ್ನು ನಮ್ಮ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತ್ವರಿತವಾಗಿ ನಾವು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಹೋರಾಟ ಏನಿದೆ ಅದು ನ್ಯಾಯಯುತವಾಗಿದೆ ಅಂತ ನಾವು ಕೂಡ ಭಾವಿಸ್ತಾ ನಿಮ್ಮ ಭಾಳಷ್ಟು ರೆಕಾರ್ಡ್ಸ್ ಮುಖಾಂತರ ಭಾಳಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ಈ ಬಿಲ್ಲು ಆಗ್ತಾಗೋದನ್ನು ತಡೆಯೋದಕ್ಕೆ ನಿಮಗೆ ಏನು ಮನವಿ ಇದೆ ಅದನ್ನು ಸರ್ಕಾರದ ಪೂರ್ಣ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ಮಾತಾಡಿ